गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೀಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 21 ಜುಲೈ 2026 ಮಂಗಳವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 5 ಗಂಟೆ 55 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 49 ನಿಮಿಷಕ್ಕೆ. ಇನ್ನು ಈ ದಿನದ ವಿಶೇಷವಾಗಿ ಅಷ್ಟಮಿ ಇರತಕ್ಕಂಥದ್ದು ಹಾಗೂ ಚಿತ್ರ ನಕ್ಷತ್ರ ಹಾಗೂ ಸಿದ್ಧಯೋಗ, ವಿಷ್ಟೀಕರಣ. ಇನ್ನು ಈ ದಿನ ಬೆಳಗ್ಗೆ ದುರ್ಮುಹೂರ್ತ 8 ಗಂಟೆ 30 ನಿಮಿಷದಿಂದ 9 ಗಂಟೆ 22 ನಿಮಿಷದವರೆಗೆ. ಈ ದಿನದ ರಾಹುಕಾಲ 3 ಗಂಟೆ 35 ನಿಮಿಷದಿಂದ ಸಂಜೆ 5 ಗಂಟೆ 12 ನಿಮಿಷದವರೆಗೆ. ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 9 ನಿಮಿಷದಿಂದ 10 ಗಂಟೆ 45 ನಿಮಿಷದವರೆಗೆ. ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 19 ನಿಮಿಷದಿಂದ 5 ಗಂಟೆ 7 ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ, ಇದು ಉತ್ತಮ ಮುಹೂರ್ತ. ಇನ್ನು ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ. ಈ ದಿನ ನಿಮಗೆ ಶುಭವಾಗಲಿ. ಮೊದಲಿಗೆ ಮೇಷ ರಾಶಿಯವರಿಗೆ ಇಂದು ಅತ್ಯಂತ ಶಕ್ತಿಶಾಲಿ ಮತ್ತು ಉತ್ಸಾಹಭರಿತ ಮತ್ತು ಧೈರ್ಯದಿಂದ ಇರತಕ್ಕಂಥ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನ ವಾರವಾದ ಮಂಗಳವಾರದಂದು ಗ್ರಹಗತಿಗಳು ನಿಮಗೆ ಪೂರಕವಾಗಿದ್ದು ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುವಂಥ ದಿನ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಕೆಲಸ ಕಾರ್ಯಗಳು ಈ ದಿನ ಸ್ವಪ್ರಯತ್ನದಿಂದ, ಪರಾಕ್ರಮದಿಂದ ಯಶಸ್ವಿಯಾಗಿ ಮುನ್ನಡೆಯಲಿದೆ. ಸಮಾಜದಲ್ಲಿ, ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಕಚೇರಿಯಲ್ಲಿ ನಿಮ್ಮ ನಾಯಕತ್ವ ಗುಣಕ್ಕೆ ಮನ್ನಣೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಸವಾಲಿನ ಕೆಲಸಗಳು ನಿಮ್ಮ ಕೈ ಸೇರಬಹುದು. ಅವುಗಳನ್ನು ಅತ್ಯಂತವಾಗಿ ಒಂದು ದಕ್ಷತೆಯಿಂದ ನಿಭಾಯಿಸುವಂಥ ದಿನ. ಮೇಲಧಿಕಾರಿಗಳು ನಿಮ್ಮ ದೃಢ ನಿರ್ಧಾರಗಳನ್ನು ಬೆಂಬಲಿಸತಕ್ಕಂಥ ದಿನ. ಈ ದಿನ ರಿಯಲ್ ಎಸ್ಟೇಟ್, ಭೂಮಿ ಖರೀದಿ, ಮಾರಾಟ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಕ್ರೀಡಾ ಪರಿಕರಗಳು ಮತ್ತು ವಿದ್ಯುತ್ ಉಪಕರಣಗಳ ವ್ಯಾಪಾರಸ್ಥರಿಗೆ ಇಂದು ಭರ್ಜರಿಯಾದಂಥ ಒಂದು ಲಾಭದಾಯಕವಾದಂತಹ ದಿನವಾಗಲಿದೆ. ಸ್ಪರ್ಧಿಗಳ ಮೇಲಿನ ಜಯ ನಿಮ್ಮದಾಗಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಅತ್ಯಂತ ಸದೃಢವಾಗಿರತಕ್ಕಂಥ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ. ಭೂಮಿ ಅಥವಾ ಸ್ಥಿರ ಆಸ್ತಿಯ ಮಾರಾಟದಿಂದ ದೊಡ್ಡ ಪ್ರಮಾಣದ ಧನ ಲಾಭವಾಗುವ ಯೋಗವಿದೆ. ಆದರೆ ಸಾಹಸ ಪ್ರವೃತ್ತಿ ಮತ್ತು ವಾಹನಗಳ ದುರಸ್ತಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಇನ್ನು ಕುಟುಂಬದಲ್ಲಿ ಉತ್ಸಾಹದ ವಾತಾವರಣವಿರತಕ್ಕಂಥ ದಿನ. ಒಡ ಹುಟ್ಟಿದವರೊಂದಿಗೆ ಈ ದಿನ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಬಗೆಹರಿದು ಅವರ ಸಂಪೂರ್ಣ ಸಹಕಾರ ನಿಮಗೆ ಪ್ರಾಪ್ತಿಯಾಗಲಿದೆ. ಸಂಗಾತಿಯು ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳಿಗೆ ಬೆಂಬಲವಾಗಿ ನಿಲ್ಲುವಂಥ ದಿನ. ಮನೆಯ ಹಿರಿಯರ ಆರೋಗ್ಯ ಸುಧಾರಣೆಯಾಗುವಂಥ ದಿನ. ಇನ್ನು ಆರೋಗ್ಯವು ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೇಹದಲ್ಲಿ ಸಣ್ಣ ಚೈತನ್ಯದ ಸಂಚಾರವಿರಲಿದೆ. ಆದರೂ ಮಂಗಳನ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ರಕ್ತದೊತ್ತಡ, ದೇಹದ ಉಷ್ಣತೆ ಅಥವಾ ಗಾಯಗಳಾಗುವ ಸಾಧ್ಯತೆ ಇದೆ. ವಾಹನ ಚಾಲನೆಯಲ್ಲಿ ಹಾಗೂ ಅಡುಗೆ ಮನೆಯಲ್ಲಿ ತುಂಬ ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಕೃಷಿಕರಿಗೆ ಇಂದು ಅತ್ಯಂತ ಯಶಸ್ವಿದಾಯಕ ದಿನ.
ಇನ್ನು ಭೂಮಿಯನ್ನು ಹದಗೊಳಿಸಬಹುದು. ಹೊಸ ತಂತ್ರಜ್ಞಾನ ಬಳಕೆಗೆ ಅಥವಾ ಕೃಷಿ ಭೂಮಿಯ ಖರೀದಿಗೆ ಇಂದು ಸುವರ್ಣ ಸಮಯ. ಕೆಲವು ಧಾನ್ಯಗಳು ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯತಕ್ಕಂಥ ರೈತರಿಗೆ ಉತ್ತಮ ಆದಾಯ ಸಿಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕ ದಿನ. ವಿಶೇಷವಾಗಿ ಇಂಜಿನಿಯರಿಂಗ್, ರಕ್ಷಣಾ ವಿಭಾಗ, ಕ್ರೀಡೆ ಅಥವಾ ತಾಂತ್ರಿಕ ಶಿಕ್ಷಣ ನಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮತ್ತು ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಪ್ರಗತಿ ಕಂಡುಬರಲಿದ್ದು ಬಹುಮಾನಗಳು ಲಭಿಸುವಂಥ ಸಾಧ್ಯತೆ ಇದೆ. ಇಂದು ಅದ್ಭುತವಾದಂತಹ ದಿನವಾಗಲಿದೆ. ಅಲ್ಲದೆ ಈ ದಿನ ಅತಿಯಾದ ಆತುರ ಅಥವಾ ಕೋಪದಿಂದ ಮಾತನಾಡಿ ಇತರರ ಮನಸ್ಸನ್ನು ನೋಯಿಸಬೇಡಿ, ತಾಳ್ಮೆ ಮಾಡಿಕೊಳ್ಳಿ. ಈ ದಿನ ಮಂಗಳವಾರವಾದ್ದರಿಂದ ಆಂಜನೇಯ ಸ್ವಾಮಿಗೆ ಸಿಂಧೂರದ ಒಂದು ತಿಲಕವನ್ನು ಇಡಿ ಹನುಮಾನ್ ಚಾಲೀಸನ್ನು ಪಠಿಸುವುದು ಹಾಗೂ ಸಕಲ ಕಾರ್ಯಗಳಿಗೂ ನಿಮಗೆ ಜಯವನ್ನು ತಂದುಕೊಡಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಓಂ ಅಂ ಅಂಗಾರಕಾಯ ನಮಃ. ಇನ್ನು ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ತಾಳ್ಮೆ ಮತ್ತು ವಿವೇಕದಿಂದ ಕೆಲಸಗಳನ್ನು ನಿಭಾಯಿಸಬೇಕಾದಂಥ ದಿನ. ಮಂಗಳವಾರದ ಗ್ರಹಗತಿಗಳು ನಿಮಗೆ ಮಿಶ್ರ ಫಲಗಳನ್ನು ನೀಡಲಿದೆ. ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದರೂ ನಿಮ್ಮ ದೃಢ ಸಂಕಲ್ಪದಿಂದ ಅವುಗಳನ್ನು ಜಯಿಸಲಿದ್ದೀರಿ. ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಪ್ರಗತಿ ಕಂಡುಬರಲಿದೆ. ಮನೆಯ ಹಿರಿಯರ ಮತ್ತು ಒಡ ಹುಟ್ಟಿದವರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಧಿಕಾರಿಗಳೊಂದಿಗೆ ಅನಗತ್ಯ ವಾದವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನವನ್ನು ಕೊಡಿ. ತಾಳ್ಮೆಯಿಂದ ವರ್ತಿಸಿದರೆ ದಿನದ ಅತ್ಯಂತ ವೇಳೆಗೆ ವಿಶೇಷವಾಗಿ ಒಂದು ಪರಿಸ್ಥಿತಿ ನಿಮ್ಮ ಹತೋಟಿಗೆ ಬರಲಿದೆ. ರಿಯಲ್ ಎಸ್ಟೇಟ್, ಗೃಹ ಉಪಯೋಗಿ ವಸ್ತುಗಳು, ವಾಹನ ಬಿಡಿ ಭಾಗಗಳು ಅಥವಾ ಹೋಟೆಲ್ ಉದ್ಯಮದಲ್ಲಿ ಇರತಕ್ಕಂಥವರಿಗೆ ಇಂದು ಸಾಧಾರಣ ಲಾಭವಿರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ದೊಡ್ಡ ಮೊತ್ತದ ಹೂಡಿಕೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಂಬ ಜಾಗರೂಕತೆ ಮಾಡಿಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರಲಿದೆ. ಹಣದ ಒಳಹರಿವು ಇದ್ದರೂ ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ವಾಹನ ಅಥವಾ ಮನೆಯ ದುರಸ್ತಿಗಾಗಿ ಸ್ವಲ್ಪ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಆತುರವಾಗಿ ಯಾರಿಗೂ ಸಾಲ ನೀಡಬೇಡಿ. ಆಸ್ತಿ ಖರೀದಿಗಾಗಿ ಮಾಡುವ ಚರ್ಚೆಗಳು ಸಕಾರಾತ್ಮಕವಾಗಿ ಮುಂದುವರಿಯಲಿದೆ. ಕುಟುಂಬದಲ್ಲಿ ಒಡ ಹುಟ್ಟಿದವರೊಂದಿಗೆ ಆಸ್ತಿ ವಿಚಾರವಾಗಿ ಸಣ್ಣ ಚರ್ಚೆಗಳು ನಡೆಯಬಹುದು. ಸೌಮ್ಯತೆಯಿಂದ ಮಾತನಾಡುವುದು ಉತ್ತಮ. ಸಂಗಾತಿಯು ನಿಮ್ಮ ಒತ್ತಡವನ್ನು ಅರ್ಥ ಮಾಡಿಕೊಂಡು ನಿಮಗೆ ಮಾನಸಿಕ ಬೆಂಬಲ ನೀಡುವಂಥ ದಿನ. ಮಕ್ಕಳ ಆರೋಗ್ಯ ಮತ್ತು ಪ್ರಗತಿಯು ನಿಮಗೆ ನೆಮ್ಮದಿ ತಂದುಕೊಡಲಿದೆ. ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಗಮನ ಹರಿಸುವುದು ಅಗತ್ಯ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ, ಬೆನ್ನು ನೋವು ಅಥವಾ ರಕ್ತದೊತ್ತಡದಲ್ಲಿ ವ್ಯತ್ಯಾಸವಾಗಬಹುದು. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವಿಸಿ ಮತ್ತು ವಿಶ್ರಾಂತಿ ಪಡೆಯಿರಿ. ವಾಹನ ಚಾಲನೆಯಲ್ಲಿ ಜಾಗರೂಕತೆ ಇರಲಿ. ಕೃಷಿಕರಿಗೆ ಇಂದು ಕಠಿಣ ಶ್ರಮದ ದಿನ. ಕೃಷಿ ಭೂಮಿಯ ಗಡಿ ವಿವಾದಗಳು ಅಥವಾ ದಾಖಲೆಗಳ ಸಮಸ್ಯೆ ಇದ್ದರೆ ಇಂದು ಇತ್ಯರ್ಥವಾಗುವ ಸಾಧ್ಯತೆ ಇದೆ. ತೋಟಗಾರಿಕೆ ಮತ್ತು ಧಾನ್ಯಗಳ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಆದಾಯ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನವಾಗಿದ್ದರೂ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಮನಸ್ಸಿನಲ್ಲಿ ಸಣ್ಣ ಪ್ರಮಾಣದ ಗೊಂದಲಗಳಿರಬಹುದು. ತಾಂತ್ರಿಕ, ಕೃಷಿ ಅಥವಾ ಕಲಾ ವಿಭಾಗದ ವಿದ್ಯಾರ್ಥಿಗಳು ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯ ಮೀಸಲಿಡಬೇಕಾಗಲಿದೆ. ಇಂದು ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ, ತುಂಬ ಎಚ್ಚರ ಮಾಡಿಕೊಳ್ಳಿ. ಇನ್ನು ಕೋಪ ಅಥವಾ ಹಠಮಾರಿತನದ ಸ್ವಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಎಂದುಕೊಂಡಂತೆ ಆಗದೇ ಇರಬಹುದು. ಎಚ್ಚರಿಕೆ ಮಾಡಿಕೊಳ್ಳಿ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ದು, ಹನುಮಂತನ ಆರಾಧನೆ ಮಾಡುವುದರಿಂದ ಇದನ್ನು ನಿಮಗೆ ಶುಭ ಫಲಗಳು ದೊರೆಯಲಿದೆ. ಸರ್ವ ವಿಘ್ನಗಳು ನಿವಾರಣೆಯಾಗುವ ಸಾಧ್ಯತೆ ಹೆಚ್ಚಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ನಮೋ ನಾರಾಯಣಾಯ. ಸ್ನೇಹಿತರೆ, ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಿಥುನ ರಾಶಿಯವರಿಗೆ ಇಂದು ಅತ್ಯಂತ ಚುರುಕುತನ, ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಿಂದ ಕೆಲಸಗಳನ್ನು ಸಾಧಿಸುವ ದಿನ. ಮಂಗಳವಾರದ ಗ್ರಹಗತಿಗಳು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬಲಿದೆ. ಪ್ರಭಾವಿ ವ್ಯಕ್ತಿಗಳು ಅಥವಾ ಒಡಹುಟ್ಟಿದವರ ಭೇಟಿಯಿಂದ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುವಂಥ ದಿನ. ಕೋರ್ಟ್
ಕಚೇರಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಧನಾತ್ಮಕ ಪ್ರಗತಿ ಕಂಡುಬರುವಂಥ ದಿನ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ಇಂದಿನ ದಿನವು ಅತ್ಯಂತ ಕಾರ್ಯನಿರತವಾಗಿರಲಿದೆ. ನಿಮ್ಮ ವಾಕ್ಚಾತುರ್ಯ ಮತ್ತು ಚಾಣಾಕ್ಷತನದಿಂದ ಕಠಿಣ ಸವಾಲುಗಳನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ. ಮಾರ್ಕೆಟಿಂಗ್, ಮಾಧ್ಯಮ, IT ಅಥವಾ ಕೌನ್ಸೆಲಿಂಗ್ ರಂಗದಲ್ಲಿರತಕ್ಕಂಥವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ಮತ್ತು ಪ್ರಗತಿ ಇರುವಂಥ ದಿನ. ವಿದ್ಯುತ್ ಉಪಕರಣಗಳು, ಆಸ್ತಿ ವ್ಯವಹಾರ ಹಾಗೂ ಕಮಿಷನ್ ಏಜೆನ್ಸಿಗಳು ಅಥವಾ ಗೃಹ ಉಪಯೋಗಿ ವಸ್ತುಗಳ ವ್ಯಾಪಾರಸ್ಥರಿಗೆ ವಹಿವಾಟು ಹೆಚ್ಚಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಸೂಕ್ತವಾದಂಥ ದಿನ. ಆರ್ಥಿಕ ಪರಿಸ್ಥಿತಿ ತೃಪ್ತಿದಾಯಕವಾಗಿದ್ದು, ಹಳೆಯ ಹೂಡಿಕೆಗಳಿಂದ ಅಥವಾ ಕಮಿಷನ್ ರೂಪದಲ್ಲಿ ಬರಬೇಕಾಗಿದ್ದ ಹಣ ಕೈ ಸೇರುವಂಥ ಸಾಧ್ಯತೆ ಇದೆ. ಆಸ್ತಿ ಖರೀದಿ ಅಥವಾ ವಾಹನ ಬದಲಾವಣೆಯ ಆಲೋಚನೆಗಳಿದ್ದರೆ ಇಂದು ಅದಕ್ಕೆ ಪೂರಕವಾದ ಸನ್ನಿವೇಶ ಸೃಷ್ಟಿಯಾಗಲಿದೆ. ಆದರೆ ಆತುರದ ಹೂಡಿಕೆಗಳಿಂದ ದೂರವಿರುವುದು ಒಳ್ಳೆಯದು. ಕುಟುಂಬದಲ್ಲಿ ಸಂತಸದ ವಾತಾವರಣವಿರಲಿದೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದ್ದು, ಅವರಿಂದ ಒಂದು ಒಳ್ಳೆಯ ಪ್ರಮುಖ ಸಹಾಯ ದೊರೆಯಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಮಾತುಕತೆಯ ಮೂಲಕ ಅವುಗಳನ್ನು ಬಗೆಹರಿಸಿಕೊಳ್ಳುವಂಥ ದಿನ. ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆಯನ್ನು ತಂದುಕೊಡಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ದೈಹಿಕವಾಗಿ ಸಕ್ರಿಯವಾಗಿರುವಂಥ ದಿನ. ಆದರೂ ಮಂಗಳನ ಪ್ರಭಾವದಿಂದಾಗಿ ಸಣ್ಣ ಪ್ರಮಾಣದ ಒಂದು ಉಷ್ಣತೆಯ ತೊಂದರೆ ಕಾಡಬಹುದು. ತಲೆನೋವು, ಅಸಿಡಿಟಿ ಕಾಣಿಸಿಕೊಳ್ಳುವಂಥ ದಿನ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಖಾರ ಪದಾರ್ಥಗಳ ಸೇವನೆ ಕಡಿಮೆ ಮಾಡುವುದು ಉತ್ತಮ. ಇನ್ನು ಕೃಷಿಕರಿಗೆ ಇಂದು ಪ್ರಗತಿದಾಯಕವಾದಂಥ ದಿನ. ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಅಥವಾ ಕೃಷಿ ಉಪಕರಣಗಳನ್ನು ಖರೀದಿಸಲು ಇಂದು ಸೂಕ್ತವಾದಂಥ ಸಮಯ. ಹೈನುಗಾರಿಕೆ ಮತ್ತು ತರಕಾರಿ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರಲಿದ್ದು, ನಿರೀಕ್ಷಿತ ಆದಾಯ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಣ ಶಕ್ತಿ ಮತ್ತು ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸತಕ್ಕಂಥವರಿಗೆ ಓದಿನಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದೆ. ಕಠಿಣ ವಿಚಾರಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುವಂಥ ದಿನ. ಇಂದು ಆದಷ್ಟು ನೀವು ಯಾವುದೇ ಒಂದು ವಿಚಾರಗಳಲ್ಲಿ, ವಿವಾದಗಳಲ್ಲಿ ಮಧ್ಯಸ್ಥಿಕೆ ವಹಿಸಲು ಹೋಗಬೇಡಿ. ನಿಮ್ಮ ಕೆಲಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಈ ದಿನ ಮಂಗಳವಾರವಾದ್ದರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಿ ಹಾಗೂ ಗಣಪತಿ ದೇವರಿಗೆ ಗರಿಕೆಯನ್ನು ಸಮರ್ಪಿಸುವುದರಿಂದ ನಿಮ್ಮ ವಿಘ್ನಗಳು ಪರಿಹಾರವಾಗಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ, ಶುಭ ಮಂತ್ರ ಓಂ ಗಂಗಣಪತಯೇ ನಮಃ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಭಾವನೆಗಳು ಮತ್ತು ಕರ್ತವ್ಯಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಾದಂಥ ದಿನ. ಮಂಗಳವಾರದ ಗ್ರಹಗತಿಗಳು ನಿಮ್ಮಲ್ಲಿ ಸ್ವಲ್ಪ ಮಾನಸಿಕ ಗೊಂದಲ ಅಥವಾ ಆತುರವನ್ನು ಉಂಟು ಮಾಡಬಹುದು. ಆದರೂ ನಿಮ್ಮ ಸೃಜನಶೀಲತೆ ಮತ್ತು ಆಂತರಿಕ ಶಕ್ತಿಯಿಂದ ಸವಾಲುಗಳನ್ನು ಎದುರಿಸಲಿದ್ದೀರಿ. ಆಸ್ತಿ, ಭೂಮಿ, ವಾಹನಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರುವುದು ಅವಶ್ಯಕ. ತಾಯಿಯವರ ಮಾರ್ಗದರ್ಶನ ನಿಮ್ಮ ಗೊಂದಲಗಳಿಗೆ ದಾರಿದೀಪವಾಗಲಿದೆ. ಉದ್ಯೋಗಿಗಳು ಇದನ್ನ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೌಮ್ಯತೆಯಿಂದ ವರ್ತಿಸಿಕೊಳ್ಳಿ. ನಿಮ್ಮ ಕೆಲಸದ ಮೇಲೆ ಇತರರ ಹಸ್ತಕ್ಷೇಪವಾಗದಂತೆ ಎಚ್ಚರಿಕೆ ಮಾಡಿ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಕರ್ತವ್ಯಗಳ ಕಡೆಗೆ ಮಾತ್ರ ಹೆಚ್ಚಿನ ಗಮನವನ್ನು ಕೊಡುವುದು ಉತ್ತಮ. ವ್ಯಾಪಾರದಲ್ಲಿ ಇಂದಿನ ದಿನವು ಸಾಧಾರಣವಾಗಿರಲಿದೆ. ರಿಯಲ್ ಎಸ್ಟೇಟ್, ಆಹಾರ ಪದಾರ್ಥಗಳು, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಅಥವಾ ಕೃಷಿಗೆ ಸಂಬಂಧಿಸಿದಂತಹ ಉದ್ಯಮದಲ್ಲಿ ಇರುವವರಿಗೆ ಮಧ್ಯಮ ಲಾಭ ದೊರೆಯುವಂಥ ದಿನ. ಮಾರುಕಟ್ಟೆಯಲ್ಲಿನ ಪೈಪೋಟಿಯಿಂದಾಗಿ ಅದನ್ನು ಎದುರಿಸಲು ನಿಮಗೆ ತಂತ್ರಗಳನ್ನು ರೂಪಿಸಬೇಕಾಗಬಹುದು. ಆರ್ಥಿಕ ಪರಿಸ್ಥಿತಿ ಏರುಪೇರಾಗುವಂಥ ಸಾಧ್ಯತೆ ಇದೆ. ಆದಾಯದ ಹರಿವು ನಿರಂತರವಾಗಿದ್ದರೂ ಗೃಹ ಉಪಯೋಗಿ ವಸ್ತುಗಳ ಖರೀದಿ, ವಾಹನ ದುರಸ್ತಿ ಅಥವಾ ಕುಟುಂಬದವರ ಆರೋಗ್ಯಕ್ಕಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಣಕಾಸಿನ ವಹಿವಾಟು ನಡೆಸುವಾಗ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಕುಟುಂಬದಲ್ಲಿ ಸಣ್ಣಪುಟ್ಟ ಜಟಾಪಟಿಗಳು ಅಥವಾ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ. ಒಡಹುಟ್ಟಿದವರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಮನೆಯ ಶಾಂತಿಗಾಗಿ ನಿಮ್ಮ ಹಠದ ಸ್ವಭಾವವನ್ನು ಬಿಟ್ಟುಕೊಡುವುದು ಉತ್ತಮ. ಮಕ್ಕಳ ಪ್ರಗತಿಗಾಗಿ ಸ್ವಲ್ಪ ಸಮಯ ಮೀಸಲಿಡುವುದು ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲಿತಾಂಶಗಳಿರಲಿದೆ. ಮಾನಸಿಕ ಒತ್ತಡದಿಂದಾಗಿ ರಕ್ತದೊತ್ತಡ, ಎದೆಉರಿ,
ಅಸಿಡಿಟಿ ಅಥವಾ ನಿದ್ರಾಹೀನತೆಯಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಾಹನ ಚಾಲನೆ ಮಾಡುವಾಗ, ರಸ್ತೆ ದಾಟುವಾಗ ಅತಿ ಹೆಚ್ಚಿನ ಜಾಗರೂಕತೆ ಮಾಡಬೇಕಾದಂಥ ದಿನ. ಇನ್ನು ಈ ದಿನ ಕೃಷಿಕರಿಗೆ ಶ್ರಮಕ್ಕೆ ತಕ್ಕದಾದಂತಹ ಫಲ ಸಿಗುವಂಥ ದಿನ. ಭೂಮಿ ಅಥವಾ ಜಮೀನಿನ ಗಡಿಯ ವಿಚಾರದಲ್ಲಿ ಇದ್ದ ಸಣ್ಣ ಪುಟ್ಟ ಸಮಸ್ಯೆಗಳು ಕಠಿಣ ಚರ್ಚೆಯ ನಂತರ ಬಗೆಹರಿಯುವಂಥ ದಿನ. ಹೈನುಗಾರಿಕೆ ಅಥವಾ ಮಿಶ್ರ ಬೇಸಾಯ ಮಾಡುತ್ತಿರುವ ರೈತರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಬೆಲೆ ಸಿಗಲಿದೆ. ವಿದ್ಯಾರ್ಥಿಗಳಿಗಿಂದು ಏಕಾಗ್ರತೆಯ ಕೊರತೆ ಕಾಡಲಿದೆ. ಮನಸ್ಸು ಬೇರೆ ವಿಷಯಗಳ ಕಡೆಗೆ ವಾಲುವುದರಿಂದ ಓದಿನಲ್ಲಿ ಹಿನ್ನಡೆಯಾಗದಂತೆ ನೋಡಿಕೊಳ್ಳಿ. ತಾಂತ್ರಿಕ ಅಥವಾ ಕೃಷಿ ವಿಭಾಗದ ವಿದ್ಯಾರ್ಥಿಗಳು ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರ ನೆರವು ಪಡೆಯುವುದು ಉತ್ತಮ. ಇಂದು ಯಾವುದೇ ಪ್ರಮುಖ ಆಸ್ತಿ ಅಥವಾ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಹಾಗೂ ನುರಿತರ ಸಲಹೆ ಪಡೆದುಕೊಳ್ಳುವುದು ಒಳ್ಳೆಯದು. ಆತುರದ ಮಾತು ಅಥವಾ ಸಿಟ್ಟಿನ ಸ್ವಭಾವದಿಂದಾಗಿ ಆತ್ಮೀಯರೊಂದಿಗೆ ಮನಸ್ತಾಪ ಮಾಡಿಕೊಳ್ಳಬೇಡಿ. ಎಚ್ಚರಿಕೆಯಿಂದ ಇರಿ. ಈ ದಿನ ಮಂಗಳವಾರವಾದ್ದರಿಂದ ಗಣಪತಿ ಆರಾಧನೆ ಮಾಡಿ ಹನುಮಂತ ದೇವರಿಗೆ ವಿಶೇಷವಾಗಿ ಅರ್ಚನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಹಂ ಹನುಮತೆ ನಮಃ. ಸಿಂಹರಾಶಿಯವರಿಗೆ ಇಂದು ಅತ್ಯಂತ ಪ್ರಭಾವಶಾಲಿ ಯಶಸ್ಸಿ ಮತ್ತು ಪರಾಕ್ರಮದ ದಿನವಾಗಲಿದೆ. ಮಂಗಳವಾರದ ಗ್ರಹಗತಿಗಳು ನಿಮ್ಮ ನಾಯಕತ್ವ ಗುಣಕ್ಕೆ ಹೊಸ ವೇಗವನ್ನು ನೀಡಲಿದೆ. ಸೂರ್ಯ ಮತ್ತು ಮಂಗಳನ ಧನಾತ್ಮಕ ಪ್ರಭಾವದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಸರ್ಕಾರಿ ಕೆಲಸಗಳು ಅಥವಾ ಆಸ್ತಿ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯುವ ಶುಭ ಸೂಚನೆಗಳು ದೊರೆಯಲಿದೆ. ಒಡ ಹುಟ್ಟಿದವರಿಂದ ಪ್ರಮುಖ ಸಹಕಾರ ದೊರೆಯುವಂಥ ದಿನ. ಇನ್ನು ಈ ದಿನದ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ದುಪ್ಪಟ್ಟಾಗಲಿದೆ. ಕಠಿಣ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾಗುವಂಥ ದಿನ. ಮೇಲಧಿಕಾರಿಗಳು ನಿಮ್ಮ ದಕ್ಷತೆ ಮತ್ತು ದೃಢ ನಿರ್ಧಾರಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಲಿದ್ದಾರೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಉತ್ತಮ ಆಫರ್ಗಳು ಸಿಗುವಂಥ ದಿನ. ರಿಯಲ್ ಎಸ್ಟೇಟ್, ಭೂಮಿ ಖರೀದಿ, ಮಾರಾಟ, ಕಟ್ಟಡ ನಿರ್ಮಾಣ, ಚಿನ್ನ, ತಾಮ್ರ ಅಥವಾ ವಿದ್ಯುತ್ ಉಪಕರಣಗಳ ವ್ಯಾಪಾರಸ್ಥರಿಗೆ ಇಂದು ಭರ್ಜರಿ ಲಾಭವಾಗುವಂತಹ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಪರ್ಧಿಗಳ ಮೇಲಿನ ಜಯ ನಿಮ್ಮದಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಆಶಾದಾಯಕವಾಗಲಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ. ಹಳೆಯ ಬಾಕಿಯ ಹಣ ಅಥವಾ ಸರ್ಕಾರದಿಂದ ಬರಬೇಕಾಗಿದ್ದ ಪ್ರೋತ್ಸಾಹ ಧನ ಕೈ ಸೇರುವಂಥ ದಿನ. ಭೂಮಿ ಅಥವಾ ಸ್ಥಿರ ಆಸ್ತಿ ಹೂಡಿಕೆ ಮಾಡಲು ಇಂದು ಅತ್ಯಂತ ಸೂಕ್ತವಾದಂಥ ದಿನ. ಇನ್ನು ಕುಟುಂಬದಲ್ಲಿ ಉತ್ಸಾಹ ಮತ್ತು ಹರ್ಷದ ವಾತಾವರಣವಿರಲಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಸಂಗಾತಿಯ ಪ್ರತಿಯೊಂದು ಕಾರ್ಯಕ್ಕೂ ಬೆಂಬಲವಾಗಿ ನಿಲ್ಲುವಂಥ ದಿನ. ಮನೆಯ ಹಿರಿಯರ ಆರೋಗ್ಯ ಇದನ್ನು ಉತ್ತಮವಾಗಿರಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿರತಕ್ಕಂಥ ದಿನ. ದೇಹದಲ್ಲಿ ಹೊಸ ಚೈತನ್ಯ ಮತ್ತು ಶಕ್ತಿಯ ಸಂಚಾರವಿರಲಿದೆ. ಆದರೂ ಅಧಿಕ ಉಷ್ಣತೆ ಅಥವಾ ರಕ್ತದೊತ್ತಡ ಇರುವವರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮಾನಸಿಕ ಆರೋಗ್ಯಕ್ಕೆ ಉತ್ತಮ. ಈ ದಿನ ಕೃಷಿಕರಿಗೆ ಇಂದು ಅತ್ಯಂತ ಯಶಸ್ವಿದಾಯಕ ದಿನ. ಜಮೀನಿನ ಖರೀದಿ ಅಥವಾ ಕೃಷಿ ಭೂಮಿಗೆ ಸಂಬಂಧಿಸಿದ ಕಾನೂನು ಪ್ರಕ್ರಿಯೆಗಳು ಸುಲಭವಾಗಿ ಮುಗಿಯಲಿದೆ. ತೋಟಗಾರಿಕೆ ಮತ್ತು ಧಾನ್ಯಗಳ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಂಬಲ ದೊರೆತು ಆರ್ಥಿಕ ಲಾಭ ದೊರೆಯಲಿದೆ. ವಿದ್ಯಾರ್ಥಿಗಳಿಗಿಂದು ಅತ್ಯಂತ ಸಕಾರಾತ್ಮಕ ದಿನ. ವಿಶೇಷವಾಗಿ ಇಂಜಿನಿಯರಿಂಗ್, ರಕ್ಷಣಾ ವಿಭಾಗ, ಕ್ರೀಡೆ ಅಥವಾ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಪ್ರಗತಿ ಕಂಡುಬರುವಂಥ ದಿನ. ಗುರುಗಳಿಂದ ಪ್ರಶಂಸೆಯು ದೊರೆಯುವಂಥ ದಿನ. ಇನ್ನು ಇಂದು ನೀವು ಅದ್ಭುತ ಆತ್ಮವಿಶ್ವಾಸವನ್ನು ಸಕಾರಾತ್ಮಕ ಕೆಲಸಗಳಿಗೆ ಬಳಸಿಕೊಳ್ಳಿ. ಬಂದ ಅವಕಾಶಗಳನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಿ. ನಿಮ್ಮ ಮಾತಿನಲ್ಲಿ ಅಹಂಕಾರ ಅಥವಾ ಉದ್ದಟತನ ಮಾಡದಂತೆ ಎಚ್ಚರ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ದಿನ ಆದಷ್ಟು ನೀವು ಆಂಜನೇಯ ಸ್ವಾಮಿಯ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವುಗಳನ್ನು ಅರ್ಚನೆ ಮಾಡಿಕೊಳ್ಳಿ. ಹನುಮನ್ ಚಾಲಿಸನ್ನು ಪಾರಾಯಣ ಮಾಡಿ. ನಿಮ್ಮ ಇಷ್ಟ ದೇವರ, ಕುಲದೇವರ ಸ್ಮರಣೆಯನ್ನು ಮಾಡಿ. ಈ ದಿನ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ನಡೆಯಲಿದೆ. ಇನ್ನು ಈ ದಿನ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಮಂತ್ರ ಓಂ
ಅಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಅತ್ಯಂತ ಚತುರತೆ ಮತ್ತು ಬುದ್ಧಿವಂತಿಕೆಯಿಂದ ಕಾರ್ಯಸಿದ್ಧಿ ಮಾಡಿಕೊಳ್ಳುವ ದಿನ. ಮಂಗಳವಾರದ ಗ್ರಹಗತಿಗಳು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ದೀರ್ಘಕಾಲದಿಂದ ಇದ್ದ ಗೊಂದಲಗಳು ನಿಮ್ಮ ತಾರ್ಕಿಕ ಆಲೋಚನೆಗಳಿಂದ ಬಗೆಹರಿಯುವಂಥ ದಿನ. ಸ್ನೇಹಿತರೆ, ಒಡ ಹುಟ್ಟಿದವರಿಂದ ಅಥವಾ ಹಳೆಯ ಮಿತ್ರರಿಂದ ಇದನ್ನು ನೀವು ಪ್ರಮುಖ ಮಾಹಿತಿ ಅಥವಾ ಸಹಾಯ ನಿಮಗೆ ದೊರೆಯಲಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ಇಂದಿನ ದಿನವು ನಿಮಗೆ ಅತ್ಯಂತ ಕಾರ್ಯನಿರತವಾಗಿರತಕ್ಕಂಥ ದಿನ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಅಥವಾ ಕಠಿಣ ಸವಾಲುಗಳನ್ನು ಎದುರಿಸಲು ನಿಮ್ಮ ಚಾಣಾಕ್ಷತನ ನಿಮಗೆ ಸಹಾಯ ಮಾಡಲಿದೆ. ಲೆಕ್ಕಪತ್ರ, ಬ್ಯಾಂಕಿಂಗ್, IT ಅಥವಾ ತಾಂತ್ರಿಕ ರಂಗದವರಿಗೆ ಪ್ರಗತಿ ಕಂಡುಬರುವಂಥ ದಿನ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮ ವಹಿವಾಟು ನಡೆಯಲಿದೆ. ಭೂಮಿ, ವಾಹನದ ದಲ್ಲಾಳಿ ವ್ಯವಹಾರ, ವ್ಯಾಪಾರ, ಗೃಹ ಉಪಯೋಗಿ ವಸ್ತುಗಳು, ಸ್ಟೇಷನರಿ ಅಥವಾ ಎಲೆಕ್ಟ್ರಾನಿಕ್ಸ್ ವ್ಯಾಪಾರಿಗಳಿಗೆ ಇಂದು ಲಾಭದಾಯಕ ದಿನ. ಸ್ಪರ್ಧಾತ್ರಿಗಳ ಒಂದು ತಂತ್ರಗಳನ್ನು ಯಶಸ್ವಿಯಾಗಿ ನೀವು ಮೆಟ್ಟಿ ನಿಲ್ಲುವಂಥ ದಿನ. ಆರ್ಥಿಕ ಪರಿಸ್ಥಿತಿ ತೃಪ್ತಿದಾಯಕವಾಗಲಿದೆ. ಹೂಡಿಕೆಗಳ ಕಡೆಗೆ ಹೆಚ್ಚಿನ ಆಸಕ್ತಿ ಮೂಡಲಿದೆ. ಸ್ಥಿರ ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ಮೂಲಕ ಉತ್ತಮ ಲಾಭದ ಮುನ್ಸೂಚನೆ ಇದೆ. ಆದರೆ ಆತುರದ ಹೂಡಿಕೆ ಬೇಡ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಅನಿರೀಕ್ಷಿತ ಸಣ್ಣ ಪ್ರಮಾಣದ ಖರ್ಚುಗಳು ಎದುರಾಗಬಹುದು. ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವಿರಲಿದೆ. ಒಡ ಹುಟ್ಟಿದವರೊಂದಿಗೆ ಸೌಹಾರ್ದತೆ ಹೆಚ್ಚಾಗಲಿದ್ದು ಅವರಿಂದ ಪ್ರಮುಖ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಸಿಗುವಂಥ ದಿನ. ಸಂಗಾತಿಯೊಂದಿಗೆ ಭವಿಷ್ಯದ ಆಸ್ತಿ ಖರೀದಿಗಳ ಬಗ್ಗೆ ಪ್ರಮುಖ ಚರ್ಚೆಗಳು ನಡೆಯುವಂಥ ದಿನ. ಮಕ್ಕಳ ನಡವಳಿಕೆ ನಿಮಗೆ ಹೆಮ್ಮೆ ತಂದುಕೊಡಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮಂಗಳನ ಪ್ರಭಾವದಿಂದ ಸಣ್ಣ ಪ್ರಮಾಣದ ಉಷ್ಣತೆಯ ಒಂದು ಕಿರಿಕಿರಿಯಾಗಬಹುದು. ಹೊಟ್ಟೆಯಲ್ಲಿ ಉರಿ ಅಥವಾ ಅಸಿಡಿಟಿ ಕಾಣಿಸಿಕೊಳ್ಳಬಹುದು. ಆಹಾರ ಕ್ರಮದಲ್ಲಿ ಶಿಸ್ತು ಇರಲಿ. ಖಾರ, ಎಣ್ಣೆಯ ಪದಾರ್ಥಗಳ ಸೇವನೆ ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ಕೃಷಿ ಮತ್ತು ತೋಟಗಾರಿಕೆ ಕೃಷಿಕರಿಗೆ ಇಂದು ಕೃಷಿಯ ಪ್ರಗತಿ ತಂದುಕೊಡಲಿದೆ. ಕೃಷಿಯ ಭೂಮಿಯ ಗಡಿ ವಿವಾದಗಳು ಸೌಮ್ಯ ಒಂದು ಚರ್ಚೆಯ ಮೂಲಕ ಇತ್ಯರ್ಥವಾಗುವ ಸಾಧ್ಯತೆ ಹೆಚ್ಚಾಗಿರಲಿದೆ. ಈ ಆಧುನಿಕ ತಂತ್ರಜ್ಞಾನ ಅಥವಾ ಯಂತ್ರೋಪಕರಣಗಳ ಬಳಕೆಯಿಂದ ಕೃಷಿಯ ಕೆಲಸ ಕಾರ್ಯಗಳು ವೇಗವನ್ನು ಪಡೆದುಕೊಳ್ಳಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಣ ಶಕ್ತಿ ಅತ್ಯುತ್ತಮವಾಗಿರಲಿದೆ. ಗಣಿತ, ವಿಜ್ಞಾನ, ಇಂಜಿನಿಯರಿಂಗ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆ ಮೂಡಲಿದ್ದು ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿದ್ದೀರಿ. ಇನ್ನು ಈ ದಿನ ನೀವು ಇತರರ ವೈಯಕ್ತಿಕ ವಿಚಾರಗಳಲ್ಲಿ ಅಥವಾ ಜಗಳಗಳಲ್ಲಿ ಮಧ್ಯಸ್ಥಿಕೆ ವಹಿಸುವುದು ಬೇಡ. ಈ ದಿನ ಗಣಪತಿ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ, ಮೋದಕವನ್ನು ಸಮರ್ಪಣೆ ಮಾಡಿ, ಯಾರಿಗಾದರೂ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿ. ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಶುಭ ಮಂತ್ರ ಮಹಾಗಣಪತಯೇ ನಮಃ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಸಮ್ಮಿಶ್ರ ಫಲಗಳನ್ನು ನೀಡುವ ದಿನವಾಗಿದೆ. ಮಂಗಳವಾರದ ಗ್ರಹಗತಿಗಳು ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ವೇಗ ಮತ್ತು ಒತ್ತಡವನ್ನು ಉಂಟು ಮಾಡಬಹುದು. ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಸೌಮ್ಯತೆ ಮತ್ತು ಮಂಗಳನ ಒಂದು ತೇಜಸ್ವಿನ ನಡನೆ ಸಮತೋಲನ ಕಾಯ್ದುಕೊಳ್ಳುವುದೇ ಇಂದಿನ ಅದ್ಭುತ ಒಂದು ಯಶಸ್ಸಿನ ಸೂತ್ರ. ಭೂಮಿ, ವಾಹನ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಗಳ ಒಂದು ಚರ್ಚೆಗಳು ಸಕಾರಾತ್ಮಕವಾಗಿ ಮುಂದುವರಿಯಲಿದೆ. ವಿಶೇಷವಾಗಿ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧಾತ್ಮಕ ವಾತಾವರಣವಿರುವಂಥ ದಿನ. ಯಾರೊಂದಿಗೂ ಅನಗತ್ಯ ವಾದ ವಿವಾದಗಳಿಗೆ ಇಳಿಯದೆ ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನವನ್ನು ಕೊಡಿ. ತಾಳ್ಮೆಯಿಂದ ವರ್ತಿಸಿದರೆ ಸಹ ಸಿಬ್ಬಂದಿಯ ಬೆಂಬಲ ದೊರೆಯಲಿದೆ. ಈ ದಿನ ವ್ಯಾಪಾರದಲ್ಲಿ ಇಂದಿನ ವಹಿವಾಟು ಸಾಧಾರಣವಾಗಿರಲಿದೆ. ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಸಿದ್ಧ ಉಡುಪುಗಳು ಅಥವಾ ಆಭರಣಗಳ ವ್ಯಾಪಾರಸ್ಥರಿಗೆ ನಿರಂತರ ಆದಾಯವಿರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಎಚ್ಚರಿಕೆ ಇರಲಿ. ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರಲಿದೆ.
ಹಣದ ಒಳಹರಿವು ಉತ್ತಮವಾಗಿದ್ದು ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ವಾಹನಗಳ ದುರಸ್ತಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ವ್ಯಯವಾಗದಂತೆ ನೋಡಿಕೊಳ್ಳಿ. ಕುಟುಂಬದಲ್ಲಿ ಒಡಹುಟ್ಟಿದವರೊಂದಿಗೆ ಆಸ್ತಿ ಅಥವಾ ಹಣಕಾಸಿನ ವಿಷಯವಾಗಿ ಸಣ್ಣ ಚರ್ಚೆಗಳು ನಡೆಯಬಹುದು. ಸಂಗಾತಿಯು ನಿಮ್ಮ ಮಧ್ಯಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಸಂಪೂರ್ಣ ಬೆಂಬಲ ನೀಡುವಂಥ ದಿನ. ಪ್ರೇಮಿಗಳು ಪರಸ್ಪರ ಭಾವನೆಗಳಿಗೆ ಗೌರವ ನೀಡುವಂಥ ದಿನ. ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಗಮನ ಹರಿಸಬೇಕು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ, ತಲೆನೋವು ಅಥವಾ ರಕ್ತದೊತ್ತಡದಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸ ಕಾಣಿಸಿಕೊಳ್ಳುವಂಥ ದಿನ. ವಾಹನ ಚಾಲನೆ ಮಾಡುವಾಗ ಅತಿ ಜಾಗರೂಕತೆ ಇರಲಿ. ಕೃಷಿಕರಿಗೆ ಇಂದು ಕಠಿಣ ಒಂದು ಶ್ರಮದ ದಿನವಾಗಿದ್ದರೂ ನಿರೀಕ್ಷಿತ ಲಾಭ ದೊರೆಯಲಿದೆ. ಜಮೀನಿನ ಗಡಿ ವಿವಾದಗಳು ಅಥವಾ ಕಾನೂನು ಪ್ರಕ್ರಿಯೆಗಳು ಇದ್ದರೆ ತಾಳ್ಮೆಯ ಮಾತುಕತೆಯಿಂದ ಬಗೆಹರಿಯಲಿದೆ. ತೋಟಗಾರಿಕೆ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಬೆಲೆ ಇರುವಂಥ ದಿನ. ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳಿಗಿಂದು ಪರಿಶ್ರಮದ ಅಗತ್ಯವಿದೆ. ಮನಸ್ಸಿನಲ್ಲಿ ಸಣ್ಣ ಪ್ರಮಾಣದ ಗೊಂದಲಗಳು ಬರಬಹುದು. ತಾಂತ್ರಿಕ, ಫ್ಯಾಷನ್ ಡಿಸೈನಿಂಗ್, ಕಲಾ ವಿಭಾಗದ ವಿದ್ಯಾರ್ಥಿಗಳು ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯ ಮೀಸಲಿಡಬೇಕಾಗಲಿದೆ. ಇನ್ನು ಈ ದಿನ ನೀವು ಕೋಪ ಅಥವಾ ವಿಶೇಷವಾಗಿ ಆತುರದ ನಿರ್ಧಾರಗಳಿಂದ ಕೈಯಲ್ಲಿರುವ ಕೆಲಸಗಳು ಕೆಡದಂತೆ ಜಾಗ್ರತೆ ವಹಿಸಿ. ಈ ದಿನ ಮಂಗಳವಾರವಾದ್ದರಿಂದ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಸಿಂಧೂರದ ತಿಲಕ ಇಡುವುದು, ಹನುಮಾನ್ ಚಾಲೀಸ್ ಪಠಿಸುವುದು ನಿಮ್ಮ ಸಕಲ ಅಡೆತಡೆಗಳನ್ನು ನಿವಾರಿಸಲಿದೆ. ನಿಮ್ಮ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ತಿಳಿ ಕೆಂಪು ಬಣ್ಣ, ಶುಭ ಮಂತ್ರ ಓಂ ಶುಕ್ರಾಯ ನಮಃ. ವೃಶ್ಚಿಕ ರಾಶಿಯವರಿಗೆ ಇಂದು ಅತ್ಯಂತ ಶಕ್ತಿಶಾಲಿ ಮತ್ತು ಧನಾತ್ಮಕ ಫಲಗಳನ್ನು ನೀಡುವಂಥ ದಿನ. ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಮಂಗಳವಾರದ ದಿನದಂದು ಬಲಿಷ್ಠನಾಗಿರುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ಉತ್ಸಾಹ ದುಪ್ಪಟ್ಟಾಗುವಂಥ ದಿನ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಆಸ್ತಿ ವಿವಾದಗಳು, ಕೋರ್ಟ್ ಕೇಸುಗಳ ವಿಚಾರಗಳು, ಭೂಮಿಗೆ ಸಂಬಂಧಿಸಿದಂತಹ ವ್ಯವಹಾರಗಳು ಈ ದಿನ ಯಶಸ್ವಿಯಾಗಿ ಇತ್ಯರ್ಥವಾಗುವಂಥ ಯೋಗವಿದೆ. ಒಡಹುಟ್ಟಿದವರಿಂದ ದೊಡ್ಡ ಮಟ್ಟದ ಬೆಂಬಲಗಳು ಸಿಗುವಂಥ ದಿನ. ಉದ್ಯೋಗಿಗಳಿಗೆ ದಿನ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಕಠಿಣ ಜವಾಬ್ದಾರಿಗಳನ್ನು ಧೈರ್ಯದಿಂದ ವಹಿಸಿಕೊಂಡು ಮೇಲಧಿಕಾರಿಗಳಿಂದ ಶ್ಲಾಘನೆ ಪಡೆಯುವಂಥ ದಿನ. ತಾಂತ್ರಿಕ ಕ್ಷೇತ್ರ, ವೈದ್ಯಕೀಯ ಅಥವಾ ಆಡಳಿತ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಪ್ರಗತಿದಾಯಕವಾದಂಥ ದಿನ. ರಿಯಲ್ ಎಸ್ಟೇಟ್, ಭೂಮಿ ಖರೀದಿ ಹಾಗೂ ಗಣಿ ಉದ್ಯಮ, ಎಲೆಕ್ಟ್ರಾನಿಕ್ಸ್ ಮತ್ತು ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಇಂದು ಭರ್ಜರಿ ಲಾಭವಾಗುವಂಥ ದಿನವಾಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಪರ್ಧಿಗಳನ್ನು ಸುಲಭವಾಗಿ ಹಿಂದಿಕ್ಕಿ ಮುನ್ನಡೆಯುವಂಥ ದಿನ. ಆರ್ಥಿಕವಾಗಿ ದಿನ ನಿಮ್ಮ ಪರಿಸ್ಥಿತಿ ಅತ್ಯಂತ ಉತ್ತಮವಾಗಲಿದೆ. ಹಳೆಯ ಸಾಲಗಳು ಅಥವಾ ಬಾಕಿ ಇದ್ದ ಹಣ ಇಂದು ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಸ್ಥಿರ ಆಸ್ತಿ ಅಥವಾ ಜಮೀನಿನ ಮೇಲೆ ಹೂಡಿಕೆ ಮಾಡಲು ಇಂದು ಸುವರ್ಣಮಯ ದಿನ. ಆತುರದಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಕೈಯಿಂದ ಸಾಲ ನೀಡಬೇಡಿ. ಕುಟುಂಬದಲ್ಲಿ ಸಂತಸ ಮತ್ತು ಸೌಹಾರ್ದತೆಯ ಒಂದು ವಾತಾವರಣವಿರುವಂಥ ದಿನ. ವಿಶೇಷವಾಗಿ ಸಹೋದರ ಅಥವಾ ಸಹೋದರಿಯರೊಂದಿಗೆ ಇದ್ದ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಸಂಗಾತಿಯು ನಿಮ್ಮ ನಿರ್ಧಾರಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವಂಥ ದಿನ. ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆ ನಡೆಯುವಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿರಲಿದೆ. ದೇಹದಲ್ಲಿ ಹೊಸ ಚೈತನ್ಯ ಮತ್ತು ಕಾರ್ಯಕ್ಷಮತೆ ಕಂಡುಬರಲಿದೆ. ಆದರೆ ಕೋಪ ಮತ್ತು ಆತುರದ ಸ್ವಭಾವದಿಂದಾಗಿ ರಕ್ತದೊತ್ತಡ ಅಥವಾ ಅತಿಯಾದ ದೈಹಿಕ ಉಷ್ಣತೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಯೋಗಕ್ಕೆ ಆದ್ಯತೆಯನ್ನು ನೀಡಿ. ವಾಹನ ಚಾಲನೆಯಲ್ಲಿ ಅತಿಯಾದ ವೇಗ ಬೇಡ. ಕೃಷಿಕರಿಗೆ ಇಂದು ಅತ್ಯಂತ ಯಶಸ್ವಿದಾಯಕವಾದಂಥ ದಿನ. ಕೃಷಿ ಭೂಮಿಯ ಖರೀದಿ ಅಥವಾ ಹೊಸ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇಂದು ಸೂಕ್ತ ಸಮಯ. ತರಕಾರಿ, ಧಾನ್ಯಗಳು ಮತ್ತು ಕಬ್ಬು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರಲಿದ್ದು ಆರ್ಥಿಕ ಲಾಭ ಹೆಚ್ಚಾಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಸಕಾರಾತ್ಮಕ ದಿನವಾಗಿದೆ. ಸ್ಪರ್ಧಿಗಳ ನಡುವೆ ನಿಮ್ಮ ಪ್ರತಿಭೆ ಎದ್ದು ಕಾಣಿಸಲಿದೆ. ವಿಶೇಷವಾಗಿ ಇಂಜಿನಿಯರಿಂಗ್, ವೈದ್ಯಕೀಯ, ರಕ್ಷಣಾ ವಿಭಾಗದ ತರಬೇತಿ ಅಥವಾ
ಕ್ರೀಡಾ ರಂಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮತ್ತು ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಪ್ರಗತಿ ಕಂಡುಬರುವಂಥ ದಿನ. ಇಂದಿನ ದಿನದ ಸಕಾರಾತ್ಮಕ ಶಕ್ತಿಯನ್ನು ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮ್ಮ ದೃಢ ನಿರ್ಧಾರಗಳೇ ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ. ಆತ್ಮವಿಶ್ವಾಸದಿಂದ ಇತರರನ್ನು ಕೀಳಾಗಿ ಕಾಣಬೇಡಿ. ಮಾತಿನಲ್ಲಿ ಸೌಮ್ಯತೆ ಇರಲಿ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಆಂಜನೇಯನ ಆರಾಧನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ, ಶುಭ ಮಂತ್ರ ಓಂ ಸರವಣಭವಾಯ ನಮಃ. ಧನುಸು ರಾಶಿಯವರಿಗೆ ಇಂದು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಪ್ರಗತಿದಾಯಕ ಚಿಂತನೆಗಳ ದಿನವಾಗಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಗುರುವಿನ ಅನುಗ್ರಹ ಮತ್ತು ಮಂಗಳನ ಸಕಾರಾತ್ಮಕ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ವೃದ್ಧಿಯಾಗುವಂಥ ದಿನ. ದೂರದ ಪ್ರಯಾಣ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿದೆ. ಆಸ್ತಿ ಖರೀದಿ ಅಥವಾ ಹೂಡಿಕೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಹಿರಿಯರಿಂದ ಸೂಕ್ತ ಮಾರ್ಗದರ್ಶನ ದೊರೆಯುವಂಥ ದಿನ. ಉದ್ಯೋಗಿಗಳು ಕಚೇರಿಯಲ್ಲಿ ಪರಿಸ್ಥಿತಿ ವಿಶೇಷವಾಗಿ ನಿಮ್ಮ ಪರವಾಗಿ ಬರಲಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಮೇಲಧಿಕಾರಿಗಳಿಂದ ಮನ್ನಣೆ ಸಿಗುವಂಥ ದಿನ. ಶಿಕ್ಷಣ, ಬ್ಯಾಂಕಿಂಗ್, ಕಾನೂನು ಅಥವಾ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಶುಭದಾಯಕವಾದಂಥ ದಿನ. ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ವ್ಯಾಪಾರಿಗಳು ವಿಶೇಷವಾಗಿ ಸ್ಥಿರವಾದಂತಹ ಪ್ರಗತಿಯನ್ನು ಪಡೆಯುವಂಥ ದಿನ. ಚಿನ್ನ, ತಾಮ್ರ, ರಿಯಲ್ ಎಸ್ಟೇಟ್, ಪುಸ್ತಕಗಳು ಅಥವಾ ಧಾನ್ಯಗಳ ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಆದಾಯ ಸಿಗಲಿದೆ. ಹೊಸ ಹೂಡಿಕೆಗಳಿಗೆ ಅಥವಾ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಇಂದು ಯೋಜನೆಗಳನ್ನು ರೂಪಿಸುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳುವಂಥ ದಿನ. ಆದಾಯದ ಮೂಲಗಳು ಉತ್ತಮವಾಗಿದ್ದು ಹಳೆಯ ಬಾಕಿಯ ಹಣಗಳು ವಾಪಸ್ ಬರಲಿದೆ. ದೀರ್ಘಕಾಲದ ಹೂಡಿಕೆಗಳಿಗೆ ಹಣ ವಿನಿಯೋಗಿಸಲು ಇಂದು ಸೂಕ್ತ ದಿನವಾಗಿದೆ. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಸಮಾರಂಭಗಳಿಗಾಗಿ ಧನವ್ಯಯವಾಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಿ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರಲಿದೆ. ಒಡಹುಟ್ಟಿದವರೊಂದಿಗೆ ಹಾಗೂ ತಂದೆಯವರೊಂದಿಗೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಸಂಗಾತಿಯ ಸಲಹೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಹಕಾರಿಯಾಗುವಂಥ ದಿನ. ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಪ್ರಯತ್ನಗಳಿಗೆ ಪೂರಕವಾದ ಸನ್ನಿವೇಶ ಸೃಷ್ಟಿಯಾಗಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ಸಾಹದಿಂದ ಇರುವಂಥ ದಿನ. ಆದರೂ ತಲೆನೋವು, ಕೀಲು ನೋವು ಹಾಗೂ ಲಿವರ್ಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಆಹಾರ ಕ್ರಮದಲ್ಲಿ ಜಾಗರೂಕತೆ ವಹಿಸುವುದು ಉತ್ತಮ. ವಾಹನ ಚಾಲನೆಯಲ್ಲಿ ನಿಯಂತ್ರಣ ಮಾಡಿಕೊಳ್ಳಿ. ಕೃಷಿಕರಿಗೆ ಇಂದು ಅತ್ಯಂತ ಲಾಭದಾಯಕವಾದಂಥ ದಿನ. ಜಮೀನಿನ ಖರೀದಿ ಅಥವಾ ಹೊಸ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಇಂದು ಸುವರ್ಣಮಯ ದಿನ. ಹಳದಿ ಧಾನ್ಯಗಳು, ಹಣ್ಣುಗಳು ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆಯುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ವಿದ್ಯಾರ್ಥಿಗಳಿಗೆ ಶುಭ ವಾರ್ತೆಗಳು ಸಿಗಲಿದೆ. ಗುರು ಹಿರಿಯರ ಆಶೀರ್ವಾದದಿಂದ ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆ ಮೂಡುವಂಥ ದಿನ. ಇಂದು ದಿನದ ಸಕಾರಾತ್ಮಕ ಗ್ರಹ ಬಲವನ್ನು ನಿಮ್ಮ ಭವಿಷ್ಯದ ದೊಡ್ಡ ಯೋಜನೆಗಳಿಗೆ ಬಳಸಿಕೊಳ್ಳುವುದು ಒಳ್ಳೆಯದು. ಉದಾರತನದಿಂದ ಯಾರಿಗೂ ಸಾಲ ನೀಡಬೇಡಿ. ಹಣಕಾಸಿನ ಮಿತಿ ಮಾಡಿಕೊಳ್ಳಿ. ಮಂಗಳವಾರವಾದ್ದರಿಂದ ದಕ್ಷಿಣಾಮೂರ್ತಿಯ ಆರಾಧನೆ, ಗುರು ರಾಘವೇಂದ್ರರ ಆರಾಧನೆ ಹಾಗೂ ಹಳದಿ ಬಣ್ಣದ ಹೂವುಗಳನ್ನು ಶಿವದೇವರಿಗೆ ಅಥವಾ ವಿಶೇಷವಾಗಿ ಹನುಮಂತನಿಗೆ ಅರ್ಪಿಸುವುದರಿಂದ ಶುಭ ಫಲಗಳು ದೊರೆಯಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ತಿಳಿ ನೀಲಿ ಬಣ್ಣ. ದಿನದ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಮಕರ ರಾಶಿಯವರಿಗೆ ಇಂದು ಕಠಿಣ ಶ್ರಮ ಮತ್ತು ತಾಳ್ಮೆಯಿಂದ ಯಶಸ್ಸು ಸಾಧಿಸುವಂಥ ದಿನವಾಗಿದೆ. ಮಂಗಳವಾರದ ಗ್ರಹಗತಿಗಳು ನಿಮಗೆ ಮಿಶ್ರ ಫಲಗಳನ್ನು ನೀಡುವಂಥ ದಿನ. ನಿಮ್ಮ ರಾಶಿಯಾಧಿಪತಿಯಾದ ಶನಿದೇವರ ಪ್ರಭಾವದಿಂದಾಗಿ ಕೆಲಸಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿದರೂ ನಿಮ್ಮ ನಿರಂತರ ಪ್ರಯತ್ನದಿಂದಾಗಿ ದಿನದ ಅಂತ್ಯದ ವೇಳೆಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಕಾನೂನುಬದ್ಧ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಉತ್ತಮ. ಈ ದಿನ ಉದ್ಯೋಗ ಕಚೇರಿಯಲ್ಲಿ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಹೋದ್ಯೋಗಿಗಳಿಗೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ.
ಇದರೊಂದಿಗೆ ನಿಮ್ಮ ಮಾತಿನಲ್ಲಿ ನಿಧಾನವಿರಲಿ. ಮೇಲಧಿಕಾರಿಗಳೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರಿಗಳಿಗೆ ಕಬ್ಬಿಣ, ಯಂತ್ರೋಪಕರಣಗಳು, ಆಸ್ತಿ ವ್ಯವಹಾರ, ಗಣಿ ಉದ್ಯಮ ಅಥವಾ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಇಂದು ಸಾಧಾರಣ ಲಾಭವಿರತಕ್ಕಂಥ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರಲಿದೆ. ಹಣದ ಒಳಹರಿವು ನಿರಂತರವಾಗಿದ್ದರೂ ಹಳೆಯ ಸಾಲಗಳ ಮರುಪಾವತಿಗಾಗಿ ಅಥವಾ ವಾಹನ ಮನೆಯ ದುರಸ್ತಿಗಾಗಿ ಧನ ವ್ಯಯವಾಗುವಂಥ ಸಾಧ್ಯತೆ ಇದೆ. ಆತುರದಲ್ಲಿ ಯಾರಿಗೂ ಸಾಲ ನೀಡಬೇಡಿ ಮತ್ತು ಯಾವುದೇ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳಬೇಡಿ. ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂಥ ದಿನ. ಒಡ ಹುಟ್ಟಿದವರೊಂದಿಗೆ ಆಸ್ತಿ ವಿಚಾರವಾಗಿ ಚರ್ಚೆಗಳು ನಡೆದರೆ ಸೌಮ್ಯತೆಯಿಂದ ವರ್ತಿಸಿಕೊಳ್ಳಿ. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಬೆಂಬಲವಾಗಿ ನಿಲ್ಲುವಂಥ ದಿನ. ಮಕ್ಕಳ ಆರೋಗ್ಯದ ಕಡೆಗೆ ಗಮನವನ್ನು ನೀಡಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ, ಬೆನ್ನು ನೋವು, ಮಂಡಿ ನೋವು ಅಥವಾ ವಾಯು ಸಮಸ್ಯೆ ಕಾಣಿಸಿಕೊಳ್ಳಬಹುದು. ವಾಹನ ಚಾಲನೆ ಮಾಡುವಾಗ ಅತಿ ವೇಗ ಬೇಡ, ನಿಯಂತ್ರಣ ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ಕಠಿಣ ಒಂದು ಶ್ರಮದ ದಿನ. ಕೃಷಿ ಭೂಮಿಗೆ ಸಂಬಂಧಿಸಿದ ದಾಖಲೆಗಳ ಸಮಸ್ಯೆಗಳು ಅಥವಾ ಗಡಿ ವಿವಾದಗಳಿದ್ದರೆ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ. ಹೈನುಗಾರಿಕೆ ಅಥವಾ ಸಾಂಪ್ರದಾಯಿಕ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಆದಾಯ ಸಿಗುವಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್ ಅಥವಾ ಸಂಶೋಧನಾ ರಂಗದಲ್ಲಿರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಮೂಡಲು ಹೆಚ್ಚಿನ ಸಮಯ ಬೇಕಾಗಬಹುದು. ಗೊಂದಲಗಳಿದ್ದಾಗ ಶಿಕ್ಷಕರ ನೆರವು ಪಡೆಯುವುದು ಒಳ್ಳೆಯದು. ಇನ್ನು ಈ ದಿನ ನೀವು ನಿಮ್ಮ ಕೋಪ ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಎಲ್ಲರೊಂದಿಗೆ, ಆತ್ಮೀಯರೊಂದಿಗೆ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಮಾಡಿಕೊಳ್ಳಿ. ಎಲ್ಲರೊಂದಿಗೆ ನಿಧಾನಗತಿಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನ ನೀವು ಮಂಗಳವಾರವಾದ್ದರಿಂದ ಮಾಂಜನೇಯನ ದರ್ಶನ ಮಾಡಿ, ಈಶ್ವರ ದೇವರಿಗೆ ಒಂದು ಪ್ರದಕ್ಷಿಣೆಯನ್ನು ಬನ್ನಿ ಹಾಗೂ ಅಶ್ವತ್ಥ ವೃಕ್ಷಕ್ಕೆ 12 ಪ್ರದಕ್ಷಿಣೆಗಳನ್ನು ಬರುವುದರಿಂದ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಮಂತ್ರ ಓಂ ಹಂ ಹನುಮತೇ ನಮಃ. ಇನ್ನು ಕುಂಭರಾಶಿಯವರಿಗೆ ಇಂದು ಸಕಾರಾತ್ಮಕ ಮತ್ತು ಲಾಭದಾಯಕ ಫಲಗಳು ಲಭಿಸುವಂಥ ದಿನ. ಮಂಗಳವಾರದ ಗ್ರಹಗತಿಗಳು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸ ಕಾರ್ಯಗಳು, ಆಸ್ತಿ ವ್ಯವಹಾರಗಳು, ಗೃಹ ನಿರ್ಮಾಣದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳಲಿದೆ. ಒಡ ಹುಟ್ಟಿದವರಿಂದ ಶುಭ ವಾರ್ತೆಗಳನ್ನು ಕೇಳುವಂಥ ದಿನ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುವಂಥ ದಿನ. ಕಚೇರಿಯಲ್ಲಿ ಇಂದಿನ ದಿನವು ನಿಮಗೆ ಅನುಕೂಲಕರವಾಗಿರಲಿದೆ. ನಿಮ್ಮ ದಕ್ಷತೆ ಮತ್ತು ನವೀನ ಆಲೋಚನೆಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ಸಿಗುವಂಥ ದಿನ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರೆಯಲಿದ್ದು ಹೊಸ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಲಿದ್ದೀರಿ. ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಎಲೆಕ್ಟ್ರಾನಿಕ್ಸ್, ಕಬ್ಬಿಣ ಮತ್ತು ಸಾರಿಗೆ ಉದ್ಯಮದಲ್ಲಿದ್ದ ಇವರಿಗೆ ಇಂದು ಉತ್ತಮ ಲಾಭದಾಯಕ ದಿನ. ಹೊಸ ಒಪ್ಪಂದಗಳು, ಹೂಡಿಕೆಗಳಿಗೆ ಇಂದು ಸುವರ್ಣಮಯ ಸಮಯ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಆಶಾದಾಯಕವಾಗಿರಲಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ. ಹಳೆಯ ಬಾಕಿಯ ಹಣ ಅಥವಾ ಆಸ್ತಿಯಿಂದ ಬರಬೇಕಾಗಿದ್ದ ಲಾಭ ಕೈಸೇರಲಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭ ತಂದುಕೊಡಲಿದೆ. ಕುಟುಂಬದಲ್ಲಿ ಸಂತಸ ಮತ್ತು ಸೌಹಾರ್ದತೆಯ ವಾತಾವರಣ ಇರಲಿದೆ. ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದ್ದು ಅವರಿಂದ ಪ್ರಮುಖ ಸಹಾಯ ದೊರೆಯುವಂಥ ದಿನ. ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು ಕಳೆಯಲಿದ್ದೀರಿ. ಅವರ ಸಲಹೆಗಳು ನಿಮಗೆ ಶ್ರೀರಕ್ಷೆಯಾಗಲಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕವಾಗಿ ಚೈತನ್ಯದಿಂದ ಇರತಕ್ಕಂಥ ದಿನ. ಆದರೂ ಮಂಗಳನ ಪ್ರಭಾವದಿಂದ ಸಣ್ಣಪುಟ್ಟ ರಕ್ತದೊತ್ತಡ ಅಥವಾ ಉಷ್ಣತೆಯ ತೊಂದರೆ ಕಾಡಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಿ. ವಾಹನ ಚಾಲನೆಯಲ್ಲಿ ತುಂಬ ಜಾಗರೂಕತೆ ಇರಲಿ. ಕೃಷಿಕರಿಗೆ ಇಂದು ಪ್ರಗತಿದಾಯಕವಾದಂಥ ದಿನ. ಕೃಷಿ ಭೂಮಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳಿದ್ದರೆ ಅವು ಇಂದು ಸುಲಭವಾಗಿ ಇತ್ಯರ್ಥವಾಗಲಿದೆ. ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಕೃಷಿಯಲ್ಲಿ ಉತ್ತಮ ಇಳುವರಿ ಮತ್ತು ಮಾರುಕಟ್ಟೆಯಲ್ಲಿ ನಿಶ್ಚಿತ ಲಾಭ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ವಿಶೇಷವಾಗಿ ತಾಂತ್ರಿಕ
ಶಿಕ್ಷಣ ಮತ್ತು ಇಂಜಿನಿಯರಿಂಗ್ ಶಿಕ್ಷಣ ವ್ಯವಸ್ಥೆ ಹಾಗೂ ರಕ್ಷಣಾ ವಿಭಾಗದ ವಿದ್ಯಾರ್ಥಿಗಳಿಗೆ, ಕ್ರೀಡಾ ರಂಗದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಉತ್ತಮ ಪ್ರಗತಿ ಕಂಡುಬರಲಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವಂತ ದಿನ. ಇಂದಿನ ವಿಶೇಷವಾಗಿ ನೀವು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಪ್ರಮುಖ ಆಸ್ತಿ ಅಥವಾ ಆರ್ಥಿಕ ಯೋಜನೆಗಳನ್ನು ಪೂರ್ಣಗೊಳಿಸಲು ಬಳಸಿಕೊಳ್ಳಿ. ಅತಿಯಾದ ಆತ್ಮವಿಶ್ವಾಸದಿಂದ ಯಾರೊಂದಿಗೂ ತರ್ಕಕ್ಕೆ ಇಳಿಯಬೇಡಿ, ಸೌಮ್ಯತೆ ಇರಲಿ. ಈ ದಿನ ಮಂಗಳವಾರವಾದ್ದರಿಂದ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ ಹಾಗೂ ಹನುಮಾನ್ ಚಾಲಿಸನ್ನು ಪಠನೆ ಮಾಡುವುದರಿಂದ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯಿಂದ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೀಲಿ ಬಣ್ಣ, ಶುಭ ಮಂತ್ರ ಓಂ ಶ್ರೀ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಆದಷ್ಟು ಈ ದಿನ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವಂತಹ ಒಂದು ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಮುಖ್ಯವಾಗಿ ಪಡೆದುಕೊಂಡು ಮುಂದುವರಿದಲ್ಲಿ ಇದನ್ನು ನಿಮಗೆ ಶುಭ ಫಲಗಳು ದೊರಕಲಿದೆ. ಕೆಲಸ ಕಾರ್ಯಗಳು ಒಳ್ಳೆಯ ಯಶಸ್ಸನ್ನು ತಂದುಕೊಡಲಿದೆ. ಮೀನರಾಶಿಯವರಿಗೆ ಇಂದು ಅತ್ಯಂತ ಜಾಗರೂಕತೆ ಮತ್ತು ವ್ಯಾವಹಾರಿಕ ಜ್ಞಾನದಿಂದ ಮುನ್ನಡೆಯಬೇಕಾದಂಥ ದಿನ. ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಶುಭ ದೃಷ್ಟಿ ಇದ್ದರೂ ಮಂಗಳವಾರದ ಗ್ರಹಗತಿಗಳು ಖರ್ಚು ಮತ್ತು ಹೂಡಿಕೆಗಳ ವಿಚಾರಗಳಲ್ಲಿ ಸವಾಲುಗಳನ್ನು ತಂದೊಡ್ಡಬಹುದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಭೂಮಿ ಅಥವಾ ಆಸ್ತಿ ವ್ಯವಹಾರಗಳಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹಿರಿಯರ ಮತ್ತು ಕಾನೂನು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಇನ್ನು ಉದ್ಯೋಗಿಗಳು ಈ ದಿನ ಕಚೇರಿಯಲ್ಲಿ ಕೆಲಸದ ಒತ್ತಡವನ್ನು ಎದುರಿಸಬೇಕಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಧಿಕಾರಿಗಳೊಂದಿಗೆ ಅನಗತ್ಯ ವಾದವಿವಾದಗಳಿಗೆ ಹೋಗಬೇಡಿ. ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿಭಾಯಿಸಿದರೆ ದಿನದ ಅಂತ್ಯಕ್ಕೆ ನೆಮ್ಮದಿ ಸಿಗುವಂಥ ದಿನವಾಗಲಿದೆ. ವ್ಯಾಪಾರಸ್ಥರಿಗೆ ಇಂದಿನ ದಿನ ಸಾಧಾರಣ ಲಾಭ ತಂದುಕೊಡಲಿದೆ. ರಿಯಲ್ ಎಸ್ಟೇಟ್, ಚಿನ್ನ, ತೈಲ ಪದಾರ್ಥಗಳು, ಆಧ್ಯಾತ್ಮಿಕ ವಸ್ತುಗಳು ಅಥವಾ ವಿದೇಶಿ ಸಂಪರ್ಕ ಹೊಂದಿರುವ ಉದ್ಯಮಗಳಲ್ಲಿ ತೊಡಗಿಸಿಕೊಂಡವರಿಗೆ ಮಿಶ್ರ ಫಲಿತಾಂಶವಿರಲಿದೆ. ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಮಾಡಿಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರಲಿದೆ. ಹಣದ ಒಳಹರಿವು ಇದ್ದರೂ ಅದಕ್ಕೆ ತಕ್ಕಂತೆ ಆಧ್ಯಾತ್ಮಿಕ ಪ್ರಯಾಣ, ಶುಭ ಸಮಾರಂಭಗಳು ಅಥವಾ ಕುಟುಂಬದವರ ಆರೋಗ್ಯಕ್ಕಾಗಿ ಧನ ವ್ಯಯವಾಗುವಂಥ ಸಾಧ್ಯತೆ ಇದೆ. ಆತುರವಾಗಿ ಯಾರಿಗೂ ಜಾಮೀನು ಆಗಲು ಹೋಗಬೇಡಿ. ಸಾಲ ನೀಡಬೇಡಿ. ಶಾಂತಿ ಮತ್ತು ಸೌಹಾರ್ದತೆ ಇರಲಿ. ಒಡ ಹುಟ್ಟಿದವರೊಂದಿಗೆ ಆಸ್ತಿ ವಿಚಾರವಾಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ದಿನ ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯುವಂತಹ ಎಲ್ಲ ಲಕ್ಷಣಗಳಿದೆ. ಸಂಗಾತಿಯು ನಿಮ್ಮ ಆತಂಕಗಳನ್ನು ದೂರ ಮಾಡಲು ಪ್ರಯತ್ನಿಸತಕ್ಕಂಥ ದಿನ. ಮಕ್ಕಳ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಉಂಟಾಗಲಿದೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಅವಶ್ಯಕತೆ ಇರುವಾಗ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅತಿಯಾದ ಮಾನಸಿಕ ಚಿಂತೆಗಳಿಂದಾಗಿ ನಿದ್ರಾಹೀನತೆ, ಕಣ್ಣಿನ ಉರಿ, ಪಾದಗಳ ನೋವು ಅಥವಾ ರಕ್ತದೊತ್ತಡ ವ್ಯತ್ಯಾಸ ಕಾಣಬಹುದು. ವಾಹನ ಚಾಲನೆ ಮಾಡುವಾಗ, ರಸ್ತೆ ದಾಟುವಾಗ ತುಂಬ ಎಚ್ಚರಿಕೆ ಇರಲಿ. ನಿರ್ಲಕ್ಷ್ಯ ಬೇಡ. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಹೆಚ್ಚಿನ ಶ್ರಮದ ಅಗತ್ಯವಿರತಕ್ಕಂಥ ದಿನ. ಜಮೀನಿನ ಗಡಿ ವಿವಾದಗಳು, ನೀರಾವರಿ ಸಮಸ್ಯೆಗಳು ಸಣ್ಣ ಮಟ್ಟದ ಆತಂಕಗಳನ್ನು ತಂದುಕೊಡಲಿದೆ. ಆದರೆ ತಾಳ್ಮೆಯಿಂದ ಪರಿಹಾರ ಕಂಡುಕೊಳ್ಳಬಹುದು. ತಾಳ್ಮೆಯಿಂದ ಇದ್ದಲ್ಲಿ ಒಳ್ಳೆಯ ಫಲಗಳು ದೊರೆಯಲಿದೆ. ಸಾಂಪ್ರದಾಯಿಕ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸಾಧಾರಣ ಆದಾಯ ದೊರೆಯುವಂಥ ದಿನ. ವಿದ್ಯಾರ್ಥಿಗಳಿಗಿಂದು ಮಧ್ಯಮವಾದಂಥ ಫಲ. ಓದಿನಲ್ಲಿ ಏಕಾಗ್ರತೆಯ ಕೊರತೆ ಕಾಣಬಹುದು. ಮನಸ್ಸು ಅನಗತ್ಯ ಈ ವಿಷಯಗಳ ಕಡೆಗೆ ವಾಲದಂತೆ ನೋಡಿಕೊಳ್ಳಿ. ಉನ್ನತ ಶಿಕ್ಷಣ ಅಥವಾ ಸಂಶೋಧನಾ ರಂಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಪಡೆಯಲು ಹೆಚ್ಚಿನ ಪರಾಕ್ರಮ ಪಡಬೇಕಾಗಬಹುದು. ಇಂದು ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಪ್ರಾಯೋಗಿಕವಾಗಿ ಯೋಚಿಸಿ ಮುನ್ನಡೆಯಿರಿ. ವೈಯಕ್ತಿಕ ಅಥವಾ ವ್ಯಾವಹಾರಿಕ ರಹಸ್ಯಗಳನ್ನು ಬಿಟ್ಟುಕೊಡದೇ ಇರುವುದು ಒಳ್ಳೆಯದು. ಇನ್ನು ಈ ದಿನ ಮಂಗಳವಾರವಾದ್ದರಿಂದ ಆಂಜನೇಯ ಸ್ವಾಮಿಯ ಆರಾಧನೆ ಹಾಗೂ ಹನುಮಾನ್ ಚಾಲಿಸನ್ನು ಪಠಣ ಮಾಡಿ ಮತ್ತು ಕಷ್ಟಗಳ ಪರಿಹಾರಕ್ಕಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿಕೊಂಡಲ್ಲಿ ಶುಭ ಫಲಗಳು ದೊರಕಲಿದೆ. ಶುಭ ಸಂಖ್ಯೆ 7, ಶುಭ ಬಣ್ಣ ಓಂ ಕೇಸರಿ ಹಾಗೂ ಶುಭ ಮಂತ್ರ ಓಂ ರುದ್ರಾಯ ನಮಃ.